ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1,70,00,000 ಜನ ಕನಿಷ್ಠ ವೇತನ ಕಾಯ್ದೆ ಅಡಿಯ ವಿವಿಧ ಉದ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರು ಅತ್ಯಂತ ಬೆಲೆ ಏರಿಕೆಯ ದಿನಗಳಲ್ಲಿ ಒಂದು ದುಸ್ತರವಾದಂಥ ಜೀವನವನ್ನು ನಡೆಸುವಂಥ ಒಂದು ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿದಂಥ CITU ಪ್ರತಿ 5 ವರ್ಷಕ್ಕೊಮ್ಮೆ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಸರ್ಕಾರದ ಮೇಲೆ ತರುವಂಥ ಸಲುವಾಗಿ 2023ರಿಂದ ಹಿಡಿದು 26ರ ತನಕ ಹಲವು ಸ್ವರೂಪದ ಹೋರಾಟಗಳು, ಪ್ರತಿಭಟನೆಗಳು ಮತ್ತು ಒತ್ತಾಯಗಳನ್ನು ಸತತವಾಗಿ ನಡೆಸ್ತಾ ಬಂದಿದ್ದೀವಿ. ತಮಗೆಲ್ಲ ಕೂಡ ಗೊತ್ತಿರೋ ಹಾಗೆ 2024ರಲ್ಲಿ ಫ್ರೀಡಂ ಪಾರ್ಕಲ್ಲಿ ಇಡೀ ಕರ್ನಾಟಕ ರಾಜ್ಯದ ಕಾರ್ಮಿಕರು ಸುಮಾರು 5 ದಿನಗಳ ಕಾಲ ರಾತ್ರಿ ಹಗಲಿನ ಹೋರಾಟಗಳನ್ನು ನಡೆಸಿದ್ದು ಮತ್ತು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹೋರಾಟಗಳನ್ನು, ಚಳುವಳಿಗಳನ್ನು ರೂಪಿಸಿದ್ದು. ಆಮೇಲೆ ಮತ್ತು ಹಾಗೆಯೇ ನಾವೇನು ಕನಿಷ್ಠ ವೇತನದ ಸಲಹಾ ಮಂಡಳಿ ಇದೆ, ಆ ಮಂಡಳಿಯಲ್ಲಿ ಕೂಡ ನಮ್ಮ ವಾದಗಳನ್ನು ಮಂಡನೆ ಮಾಡಿದ್ದು ಮಾತ್ರ ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿಗಳನ್ನು, ಕಾರ್ಮಿಕ ಮಂತ್ರಿಗಳನ್ನು, ಸಂಬಂಧಪಟ್ಟ ಅಧಿಕಾರಿಗಳನ್ನು CITU ನಿಯೋಗ ಮತ್ತು ಇತರ ಕೇಂದ್ರ ಕಾರ್ಮಿಕ ಸಂಘಟನೆಗಳ ನಿಯೋಗ ಹೋಗಿ ಭೇಟಿ ಮಾಡಿದ್ದು. ಈ ಥರದ ಹಲವು ಸ್ವರೂಪದ ಹೋರಾಟಗಳು, ಒತ್ತಾಯಗಳ ಫಲವಾಗಿ ರಾಜ್ಯ ಸರ್ಕಾರ 2026 ಮೇ 22ನೇ ತಾರೀಕು ಒಂದು ಕನಿಷ್ಠ ವೇತನವನ್ನು ಘೋಷಣೆ ಮಾಡಿದೆ. ನಾವು ಈ ಕನಿಷ್ಠ ವೇತನವನ್ನು CITU ರಾಜ್ಯ ಸಮಿತಿಯಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ಸ್ವಾಗತ ಮಾಡಲಿಕ್ಕೆ ನಮಗೆ ಇರ್ತಕ್ಕಂಥ ಮುಖ್ಯ ಕಾರಣಗಳಲ್ಲಿ ಏನು ಅಂತ ಹೇಳಿದ್ರೆ, ಮೊದಲನೆಯದು ಏನು ಕನಿಷ್ಠ ವೇತನ 81 ಉದ್ಯಮಗಳಿಗೆ ಒಂದೇ ಬಾರಿ ಒಂದು ಸಿಂಗಲ್ ನೋಟಿಫಿಕೇಶನ್ ಅಲ್ಲಿ ತರಬೇಕು ಅಂತಕ್ಕಂಥ ನಮ್ಮ ಒತ್ತಾಯ ಏನಿತ್ತು, ಆ ಒತ್ತಾಯ ಇವತ್ತು ಈ ಅಧಿಸೂಚನೆಯಲ್ಲಿ ಈಡೇರಿದೆ. ಮತ್ತೆ ಎರಡನೇದು ಒತ್ತಾಯ ಏನಂದ್ರೆ 4 ವಲಯಗಳ ವರ್ಗೀಕರಣವನ್ನ ಮಾಡಿದ್ರು. ಅಂದ್ರೆ ಮೆಟ್ರೋಪಾಲಿಟನ್ ಸಿಟಿ, ಆಮೇಲೆ ಮತ್ತೆ ಹಾಗೇನೆ ಇದು ನಗರ ಪಾಲಿಕೆಗಳು, ತಾಲೂಕು ಕೇಂದ್ರಗಳು ಮತ್ತು ಪಂಚಾಯಿತಿ ಕೇಂದ್ರಗಳು ಅಂತ. ಈಗ ಯಾವುದೇ ಒಂದು ವರ್ಗದ, ಈಗ ಸಪೋಸ್ ಹೈ ಸ್ಕಿಲ್ ಅಥವಾ ಸೆಮಿ ಸ್ಕಿಲ್ ಆರ್ ಸ್ಕಿಲ್ ವರ್ಕರ್ಗೆ 1,000 ರೂಪಾಯಿ ಮೆಟ್ರೋಪಾಲಿಟನ್ ಇದ್ರೆ ಅದು ಪಂಚಾಯಿತಿಗೆ ಬರುವಾಗ ಸುಮಾರು 1,200 ರೂಪಾಯಿ ಅಷ್ಟು ಕಡಿತ ಆಗ್ತಾ ಇತ್ತು. ಸೊ ಇದನ್ನ ನಾವು ವಿರೋಧ ಮಾಡಿದ್ವಿ. ಸೊ ಹಾಗಾಗಿ ಆ 4ನೇ ಪಂಚಾಯಿತಿ ಹಂತದ ಒಂದು ವಲಯ ಅನ್ನೋದೇನಿದೆ ಅದನ್ನ ಈ ಸಾರಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕೈ ಬಿಟ್ಟಿದ್ದಾರೆ. ಸೊ ಈ 2 ವಿಚಾರದಲ್ಲಿ ಒಂದು ಒಳ್ಳೆಯ ಸ್ವಾಗತವನ್ನ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸಾಧನೆ ಇದರಲ್ಲಿ ಆಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ಆದರೆ ಇವತ್ತು ಬೆಲೆ ಏರಿಕೆಯ ಆಧಾರದ ಒಳಗಡೆ ಕಾರ್ಮಿಕರ ನಿರ್ವಹಣಾ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರ್ತಕ್ಕಂಥ ಹಿನ್ನೆಲೆ ಒಳಗಡೆ ಇವತ್ತು ಒಂದು ವೈಜ್ಞಾನಿಕವಾದಂಥ ಲೆಕ್ಕಾಚಾರದ ಆಧಾರದ ಒಳಗಡೆ ಕನಿಷ್ಠ ವೇತನವನ್ನು ಲೆಕ್ಕ ಹಾಕಬೇಕು ಅಂತೇಳಿ CITU ಮೊದಲಿಂದಲೂ ಕೂಡ ಪ್ರತಿಪಾದನೆಯನ್ನ ಮಾಡ್ತಾ ಇದೆ. ಸೊ ಈಗ ರಫ್ತು ಕೋರ್ಸ್ ಬ್ರೆಟ್ ಪ್ರಕರಣ ಅಂತ ಏನಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ ರೀತಿ ಕನಿಷ್ಠ ವೇತನವನ್ನ ಲೆಕ್ಕಾಚಾರ ಹಾಕಬೇಕು ಅಂತ ಹೇಳ್ತಾರೆ, ಅದರ ಆಧಾರದಲ್ಲಿ ಇದು ಏನು ಬೆಲೆ ಏರಿಕೆಯ ಆಧಾರದಲ್ಲಿ ಈ ಒಂದು ವೇತನವನ್ನ ಕೊಡುವಾಗ ಆ ಲೆಕ್ಕಾಚಾರ ಹಾಕಬೇಕು ಅನ್ನುವಂಥದ್ದು. ಸೊ ಇದ್ರ ಒಳಗಡೆ ನಮ್ಮ ಲೆಕ್ಕಾಚಾರಕ್ಕಿಂತಲೂ ಸರ್ಕಾರ ಇವತ್ತು ಘೋಷಣೆ ಮಾಡಿರ್ತಕ್ಕಂಥ ಒಂದು ವೇತನದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಕೇಳ್ತಾ ಇರೋದು 36,000 ರೂಪಾಯಿ ಕನಿಷ್ಠ ವೇತನವನ್ನ ನೀವು ಘೋಷಣೆ ಮಾಡಬೇಕು ಅಂತ. ಸೊ ಆದರೆ ಇವತ್ತು ಘೋಷಣೆ ಆಗಿರುವಂಥ ಒಂದು ಕನಿಷ್ಠ ವೇತನ ಹೆಚ್ಚು ಕಡಿಮೆ ಆ ಒಂದು ಆವರೇಜ್ ಅಲ್ಲಿ ಇಲ್ಲ. ಹಾಗಾಗಿ ನಾವಿದನ್ನ ಸರಿಪಡಿಸಬೇಕು ಅನ್ನುವಂಥದ್ದನ್ನ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಎರಡನೇ ಅಂಶ, ಇದ್ರ ಒಳಗಡೆ ಲಕ್ಷಾಂತರ ಹೆಣ್ಣುಮಕ್ಕಳು ಕೆಲಸ ಮಾಡ್ತಕ್ಕಂಥ ಗಾರ್ಮೆಂಟ್ ಇಂಡಸ್ಟ್ರಿ, ಅಗರಬತ್ತಿ, ಬೀಡಿ ಮತ್ತು ಪ್ಲಾಂಟೇಶನ್, ಕೈಮಗ್ಗ ಈ ತರದ ಉದ್ಯಮಗಳನ್ನು ಒಳಗೊಂಡ ಸುಮಾರು 19 ಉದ್ಯಮಗಳನ್ನ ಈ ಒಂದು ಅಧಿಸೂಚನೆಯಿಂದ ಕೈಬಿಡಲಾಗಿದೆ. ಸೊ ಹಾಗಾಗಿ ಇದರಲ್ಲಿ ಲಕ್ಷಾಂತರ ಒಂದು ಮಹಿಳೆಯರು ಮತ್ತು ಕುಟುಂಬಗಳ ಸಮೇತ ಕೆಲಸ ಮಾಡತಕ್ಕಂಥ ಒಂದು ಉದ್ಯಮಗಳಾಗಿರೋದ್ರಿಂದಾಗಿ ಇದು ಕೂಡ ಒಂದು ದೊಡ್ಡ ತರದ ಒಂದು ವ್ಯತಿರಿಕ್ತವಾದಂಥ ಪರಿಣಾಮವನ್ನ ರಾಜ್ಯದ ಅಭಿವೃದ್ಧಿಯ ಮೇಲೆ ಮತ್ತು ಕೊಂಡುಕೊಳ್ಳುವ ಶಕ್ತಿಯ ಮೇಲೆ ಇದು ವ್ಯತಿರಿಕ್ತವಾದ ಪರಿಣಾಮ ಬೀರ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಆ ಒಂದು ವಲಯಗಳನ್ನು ಕೂಡ ಸೇರಿಸ್ಕೋಬೇಕು. ಕನಿಷ್ಠ ವೇತನ ಅನ್ನುವಂಥದ್ದು ಯಾವುದೇ ಒಂದು ದೇಶದ, ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಉತ್ಪಾದನೆ ಹೆಚ್ಚಾಗಬೇಕು, ಮತ್ತೆ ಉತ್ಪಾದನೆ ಆಗಿರುವಂಥ ವಸ್ತುಗಳನ್ನು ಕೊಂಡುಕೊಳ್ಳಬೇಕು. ಆ ಕೊಂಡುಕೊಳ್ಳುವಂಥ ಶಕ್ತಿ ಜನರಿಗೆ ಬರಬೇಕು. ಆ ಕೊಂಡುಕೊಳ್ಳುವ ಶಕ್ತಿಯ ಭಾಗವಾಗಿ ಈ ಕನಿಷ್ಠ ವೇತನವನ್ನ ನೋಡಬೇಕು ಅನ್ನುವಂಥದ್ದನ್ನ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಆ ಹಿನ್ನೆಲೆ ಒಳಗಡೆ ಈ ಕನಿಷ್ಠ ವೇತನ ಒಂದು ವೈಜ್ಞಾನಿಕ ಒಂದು ಲೆಕ್ಕಾಚಾರದ ಆಧಾರದಲ್ಲಿ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಈ ಎಲ್ಲ ಅಂಶಗಳನ್ನು ಸೇರಿಕೊಂಡಾಗೆ ಇದರ ಒಂದಿಗೆನೆ
ಇವತ್ತು ಏನು 4 ಲೇಬರ್ ಕೋಡ್ಗಳು ಬಂದಿದ್ದಾವೆ. ಅದಕ್ಕೆ ಮೇ 9ನೇ ತಾರೀಕಿಂದ ಕೇಂದ್ರ ಸರ್ಕಾರ ರೂಲ್ಸ್ ಫ್ರೇಮ್ ಮಾಡಿದೆ. ರಾಜ್ಯ ಸರ್ಕಾರನೂ ಕೂಡ ಈ ಕೋಡ್ಗಳನ್ನು ಒಪ್ಪಬಾರದು ಅಂತ ಹೇಳಿದ್ವಿ. ಆದರೆ ರಾಜ್ಯ ಸರ್ಕಾರ ಅದನ್ನು ಒಪ್ಪಿ ಮತ್ತೆ ಅದಕ್ಕೆ ರೂಲ್ಸ್ಗಳನ್ನು ಫ್ರೇಮ್ ಮಾಡಲಿಕ್ಕೆ ಹೊರಟಿದೆ. ಸೊ ಈ ಅಂಶವನ್ನು ಕೂಡ ನಾವು ವಿರೋಧ ಮಾಡ್ತಾ ಮತ್ತು ಕರ್ನಾಟಕದ ಒಳಗಡೆ 100ಕ್ಕೆ 60 ಭಾಗ ಖಾಸಗಿ ಮತ್ತು ಸರ್ಕಾರಿ ವಿಭಾಗಗಳಲ್ಲಿ ಕಾಯಂ ಅಲ್ಲದ ನೌಕರರಿಂದ ದೊಡ್ಡ ಪ್ರಮಾಣದ ಕೆಲಸಗಳನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ನೌಕರರನ್ನ ಕಾಯಂ ಮಾಡಲಿಕ್ಕೆ ಪ್ರತ್ಯೇಕವಾದಂಥ ಒಂದು ಕಾನೂನನ್ನು ರಚಿಸಬೇಕು ಅಂತಕ್ಕಂಥ ಬೇಡಿಕೆಗಳನ್ನ ಇಟ್ಕೊಂಡು ಮೇ 30ನೇ ತಾರೀಕು CITU ನೇತೃತ್ವದ ಒಳಗಡೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸೊ ಈ ಪ್ರತಿಭಟನೆಗೆ ಸಾವಿರಾರು ಕಾರ್ಮಿಕರು ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಹಾಗೇನೆ ಈ ಒಂದು ಈಗ ಬಂದಿರತಕ್ಕಂಥ ಕನಿಷ್ಠ ವೇತನದ ನೋಟಿಫಿಕೇಶನ್ ಏನಿದೆ ಇದನ್ನ ಒಂದು ಪರಿಣಾಮಕಾರಿಯಾಗಿ ಜಾರಿ ಮಾಡಲಿಕ್ಕೆ ಮತ್ತು ಹೆಚ್ಚಳ ಮಾಡಲಿಕ್ಕೆ ಮತ್ತು ಯಾವುದೇ ಮಾಲೀಕರ ಯಾವುದೇ ಖಾಸಗಿ ಆಡಳಿತ ವರ್ಗಗಳ ಒತ್ತಡಗಳಿಗೆ ಮಣಿಯಲಾರ್ದೇನೆ ಈ ಒಂದು ವೇತನವನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದನ್ನ ಈ ಮುಖಾಂತರವಾಗಿ ಒತ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.